ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಆರ್ಜಿ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ಮೋಸ್ಟ್ ಅವೈಟೆಡ್ ಸಿನಿಮಾ ಬ್ಯಾಚುಲರ್ ಪಾರ್ಟಿ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಆ ಟ್ರೈಲರ್ ನೋಡ್ಕೊಂಡು ಬಂದೆ. ನನಗೆ ಏನು ಅನ್ನಿಸ್ತು ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮಾಡ್ತಿದ್ದೀರಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತೀನಿ. ಯಾಕಪ್ಪ ಅಂದರೆ ನನ್ನ ವಿಡಿಯೋನ ಭಾಳ ಜನ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಮೋಸ್ಟ್ ಅವೈಟೆಡ್ ಸಿನಿಮಾ ಅಂತಂದೆ ಹೇಳ್ಬೋದು ಈ ಸಿನಿಮಾನ. ಯಾಕಪ್ಪ ಅಂದರೆ ಆಫ್ಟರ್ ಕಿರಿಕ್ ಪಾರ್ಟಿ ನಂತರ ಅನೇಕ ಸಿನಿಮಾಗಳು ಬಂದವು. ಆದರೆ ಅದೇ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಬರ್ತಿರೋ ಪಾರ್ಟಿ ಅಂತ ಹೆಸರಿಟ್ಕೊಂಡ್ ಬರ್ತಿರೋ ಸಿನಿಮಾ ಅಂದರೆ ಬ್ಯಾಚುಲರ್ ಪಾರ್ಟಿ ಅಂತ. ಅದಕ್ಕೊಂಥರ ಎಕ್ಸೈಟ್ಮೆಂಟ್ ಜಾಸ್ತಿ ಆಯಿತು. ಆ ಟೈಟಲ್ ಅನೌನ್ಸ್ಮೆಂಟ್ ಆದಾಗಿಂದನೂ ಒಂದು ರೀತಿಯಾದಂತಹ ಕ್ರೇಜು, ಕುತೂಹಲ ಎಲ್ಲರಿಗೂ ಉಂಟು ಮಾಡ್ಕೊತಾನೆ ಬಂದಿದೆ. ಅದರಲ್ಲಿ ಕ್ಯಾಸ್ಟಿಂಗ್ ನೋಡಿದ ತಕ್ಷಣ ಇನ್ನೂ ಕ್ರೇಜ್ ಜಾಸ್ತಿ ಆಯಿತು ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ದಿಗಂತ್ರವರು, ಲೂಸ್ ಮದ ಯೋಗಿ ಅವರು, ಅಷ್ಟೇ ಅಲ್ಲದೆ ಅಚ್ಯುತ್ ಕುಮಾರ್ ಸರ್ ಕೂಡ ಈ ಸಿನಿಮಾದಲ್ಲಿ ಮೇನ್ ಲೀಡಾಗಿ ಕಾಣಿಸ್ಕೊಂಡಿದ್ದಾರೆ. ಕ್ಯಾಸ್ಟಿಂಗ್ ನೋಡಿದ ತಕ್ಷಣ ಒಂದು ಕಡೆ ಥ್ರಿಲ್ ಅನಿಸಿತ್ತು. ಯಾವ ರೀತಿ ಬರ್ಬೋದು ಈ ಕಾಂಬಿನೇಷನಲ್ಲಿ ಅಂದ್ಕೊಂಡು ಗೆಸ್ ಮಾಡ್ತಾ ಇದ್ವಿ. ಇವತ್ತು ಟ್ರೈಲರ್ ಬಿಟ್ಟು ನಮಗಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಜಾಸ್ತಿ ಮಾಡಿದ್ದಾರೆ ಅಂತಂದು ಹೇಳಕ್ ಇಷ್ಟಪಡ್ತೀನಿ. ಟ್ರೈಲರ್ನ ಸ್ಟಾರ್ಟಿಂಗಲ್ಲಿ ತೀರ್ಥಯಾತ್ರಿಗಳ ಗಮನ, ಈಗ ಫ್ಲೈಟ್ ಬ್ಯಾಂಕಾಕ್ನಲ್ಲಿ ಲ್ಯಾಂಡ್ ಆಗ್ತಿದೆ ತಕ್ಷಣ ಇದೇನ್ ಗುರು, ಎಲ್ಲಿಂದನೋ ಎಲ್ಲಿಗೆ ಲಿಂಕ್ ಮಾಡ್ತಾವ್ರಲ್ಲ ಅಂತ ಅನಿಸ್ತು. ಅಷ್ಟರಲ್ಲೇ ನಮ್ಮ ಗಣಿಯವ್ರು ಬೈಸ್ಕೊಂತಾರಲ್ಲ, ಅದೇ ಥರ ಡೈಲಾಗ್ಗಳನ್ನ ಸಿನಿಮಾದಲ್ಲಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನಂತರೂ. ನಮ್ಮ ದಿಗಂತ್ ಅವರು ಸೈಲೆಂಟ್ ಬಾಯ್, ಚಾಕ್ಲೇಟ್ ಬಾಯ್ ಅಂತೆಲ್ಲ ಅಂತಿದ್ವಿ. ಅವ್ರ ಬಾಯಲ್ಲಿ ಆ ಥರ ಡೈಲಾಗ್ ಕೇಳಿ ನಾನು ಒಂದು ಸೆಕೆಂಡ್ ಶಾಕ್ ಆಗ್ಬಿಟ್ಟೆ. ಏನು ಗುರು ಇವರ ಅಂದಿದ್ದು ಅಂತ ಆ ರೇಂಜಲ್ಲಿತ್ತು. ಅಷ್ಟೇ ಅಲ್ಲದೆ ನಮ್ಮ ಗಣಿ ಹಾಗೂ ಸಂತೋಷ್ ಇವರಿಬ್ರು ಮುಂಚೆಯಿಂದನೂ ಫ್ರೆಂಡ್ಸ್ ಅಂತ ನನಗೆ ಅನಿಸ್ತಾ ಇದೆ. ಅವ್ರ ಜೊತೆ ಅಚ್ಯುತ್ ಕುಮಾರ್ ಸರ್ ಅವ್ರು ಜಾಯ್ನ್ ಆಗ್ತಾರೆ ಅಂತ ನನಗೆ ಅಂದ್ಕೊಂಡಿದ್ದೀನಿ ನಾನು. ನೋಡೋಣ. ಸಿನಿಮಾ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಿದೆ. ಹೋಗಿ ದಯವಿಟ್ಟು ಸಿನಿಮಾನ ಚಿತ್ರಮಂದಿರದಲ್ಲಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲದೆ ನಮ್ಮ ಅಭಿಜಿತ್ ಮಹೇಶ್ರವರು ಕೂಡ ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಪರಂಬ ಸ್ಟುಡಿಯೋಸ್ರವರು ಸಿಕ್ಕಾಬಟ್ಟೆ ಖುಷಿಯಾಗೇನೆ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಅರ್ಜುನ್ ರಾಮ್ರವರು ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟ್ರು. ಇವ್ರು ಯಾರು ಅಂತ ಕೆಲವು ಜನಕ್ಕೆ ಗೊತ್ತಿರೋಲ್ಲ. ರೀಸೆಂಟ್ಲಿ ನನ್ನ ಪ್ರಕಾರ ಸಿನಿಮಾ ಬಂದಿತ್ತಲ್ಲ, ಆ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟ್ರ್ ಇವರು. ಒಂದು ರೇಂಜಲ್ಲಿ ಮ್ಯೂಸಿಕ್ ಕೊಟ್ಟಿದ್ದಾರೆ ಗುರು. ಏನು ಗುರು ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಸ್ಕೋರ್ಸು, ಸಾಂಗ್ಸು ಎಲ್ಲ ಕೇಳಿ ಎಂಜಾಯ್ ಮಾಡಿದ್ದೀರಾ. ರೀಸೆಂಟ್ಲಿ ನ್ಯೂ ಇಯರ್ಗೋಸ್ಕರ ಒಂದು ಸಾಂಗ್ ರಿಲೀಸ್ ಮಾಡಿದ್ರು ಬ್ಯಾಚುಲರ್ ಪಾರ್ಟಿ ಕಡೆಯಿಂದ. ಆ ಸಾಂಗ್ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ಸಿನಿಮಾ ಕೂಡ ಬಿಗ್ಗೆಸ್ಟ್ ಬ್ಲಾಕ್ ಬಾಸ್ಟರ್ ಹಿಟ್ ಆಗಲಿ ಕಿರಿಕ್ ಪಾರ್ಟಿ ಥರನೇ ಅಂತಂದು ಕೇಳ್ಕೊತ, ನಿಮ್ಗೆ ಏನು ಅನ್ನಿಸ್ತು ಟ್ರೈಲರ್ ನೋಡಿದ ಮೇಲೆ, ಎಷ್ಟು ಎಕ್ಸೈಟ್ ಆಗಿದ್ದೀರಾ ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಮೇಲೆ ಒತ್ತಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ಬರುತ್ತೆ. ನಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.